ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಈಸಿ ಮತ್ತು ಒಂದು ಜೆನ್ಯೂನ್ ಆದಂಥ ಜಾಬ್ ಅಪ್ಡೇಟ್ನ ತೊಗೊಂಡು ಬಂದಿದ್ದೀನಿ. ಯಾರೆಲ್ಲ ನಾನು ಕಾಲಿಂಗ್ ವರ್ಕ್, ಇಮೇಲ್ ವರ್ಕ್, ಚಾಟ್ ವರ್ಕ್ ಯಾವುದನ್ನೂ ಮಾಡೋದಿಲ್ಲ, ಜಸ್ಟ್ ಕಾಪಿ ಪೇಸ್ಟ್ ಅಥವಾ ಟೈಪಿಂಗ್ ರೀತಿಯಾದಂಥ ಕೆಲಸ ಮಾಡ್ತೀನಿ ಅಂತಿದ್ರಿ, ಅವ್ರಿಗೆಲ್ಲ ಇದೊಂದು ಒಳ್ಳೆ ಜಾಬ್ ಆಗಿರುತ್ತೆ. ಕಂಪ್ನಿ ಬಂದು ಒನ್ ಫಾರ್ಮಾ ಅನ್ನೋ ಕಂಪ್ನಿಯವರಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ಆನ್ಲೈನ್ ಕಂಟೆಂಟ್ ಇವ್ಯಾಲ್ಯೂಯೇಟರ್ ಆಗಿರುತ್ತೆ. ಅಂದರೆ ಇವಾಗ ಗೂಗಲ್ ಮ್ಯಾಪ್ಸ್ಗಳಲ್ಲಿ ಕೆಲವೊಂದು ಡೆಸ್ಟಿನೇಷನ್ಸ್ನ ಸರ್ಚ್ ಮಾಡಿರ್ತಾರೆ, ಲೈಕ್ ಪೆಟ್ರೋಲ್ ಬಂಕ್ ನಿಯರ್ ಮೀ ಅಥವಾ ರೆಸ್ಟೋರೆಂಟ್ ನಿಯರ್ ಮೀ, ಈ ರೀತಿ ಆದಂಥದ್ದನ್ನ ಸರ್ಚ್ ಮಾಡಿರ್ತಾರೆ. ಗೂಗಲ್ ಅಥವಾ ಮ್ಯಾಪ್ ಕೊಟ್ಟಿರುವಂಥ ಲೊಕೇಶನ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದೇ ನಿಮ್ಮ ಕೆಲಸ ಅಷ್ಟೇ. ಇಲ್ಲಿ ನೀವು ಯಾವುದೇ ರೀತಿ ಕಾಲಿಂಗ್ ವರ್ಕ್ ಮಾಡೋ ಹಂಗಿಲ್ಲ ಅಥವಾ ಚಾಟ್ ಏನು ಕೂಡ ಮಾಡೋದಿಲ್ಲ. ಅವರು ಹೋಗಿರೋಂಥ ಡೆಸ್ಟಿನೇಷನ್ಸ್, ಮ್ಯಾಪ್ ತೋರಿಸಿರೋಂಥ ಡೆಸ್ಟಿನೇಷನ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನು ಆ್ಯಪ್ಸ್ನ ಯೂಸ್ ಮಾಡಬೇಕಂತ ಕಂಪ್ನಿಯವರು ನಿಮಗೆ 1 ವೀಕ್ ಟ್ರೈನಿಂಗ್ನ ಕೊಡ್ತಾರೆ. ಅಲ್ಲಿ ನೀವು ನೀಟಾಗಿ ಕಲಿಬೋದು. ಜೊತೆಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೂ ಕೂಡ ಅಲ್ಲಿ ಅವ್ರು ನಿಮಗೆ ಕ್ಲಿಯರ್ ಮಾಡ್ತಾರೆ. ಆನ್ ಬೋರ್ಡಿಂಗ್ ತೊಗೊಂಡ್ಮೇಲೂ ಕೂಡ ಅವ್ರಿಗೇನಾದ್ರು ನಿಮಗೆ ಡೌಟ್ಸ್ಗಳು ಬಂತು ಅಂದರೆ ನೀವಲ್ಲಿ ಕೇಳ್ಕೊಳ್ಬೋದು. ಇನ್ನು ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ. ಮನೆಯಿಂದನೇ ನೀವು ವರ್ಕ್ನ ಮಾಡ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಗೈಸ್. ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲ. ಪಾರ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಿಮಗೆ ಯಾವಾಗ ಟೈಮ್ ಆಗುತ್ತೆ, ನೀವು ಯಾವಾಗ ಕೆಲಸ ಮಾಡ್ಬೋದು ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಸ್ಟೂಡೆಂಟ್ಸ್ಗಳಿಗೆ, ಹೌಸ್ ವೈಫ್ಸ್, ಮದರ್ಸ್ಗೆ, ಹಾಗೆ ವರ್ಕಿಂಗ್ ವುಮೆನ್ಸ್ಗಳಿಗೂ ಕೂಡ ಒಳ್ಳೆ ಆಪರ್ಚುನಿಟಿ. ಇಲ್ಲಿ ಜೆಂಡರ್ಸ್ ಕೂಡ ಇಲ್ಲ, ಬಾಯ್ಸ್ ಗರ್ಲ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಸೊ ಇದಿಷ್ಟು ಶಾರ್ಟ್ ಇನ್ಫಾರ್ಮೇಷನ್ಸ್. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀರಾ, 12th ಪಾಸ್ ಆಗಿದ್ದೀರಾ, ಅಂದರೆ PUC ಪಾಸ್ ಆಗಿದ್ದೀರಾ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕೆಂದರೆ ಯಾವುದೇ ರೀತಿ ಎಜುಕೇಷನ್ಸ್ ಅವರಿಲ್ಲಿ ಮೆನ್ಷನ್ನ ಮಾಡಿಲ್ಲ. ಸೊ 10th ಪಾಸ್ ಆಗಿರೋರು ಕೂಡ ಅಪ್ಲೈನ ಮಾಡಿ ನಿಮಗೆ ಕೆಲಸ ಸಿಕ್ಕಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಜೊತೆಗೆ ಆಲ್ರೆಡಿ ಹೇಳಿರೋ ಹಾಗೆ ಇದ್ರು 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಫ್ಲೆಕ್ಸಿಬಲ್ ಇದೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ಕಂಪ್ನಿ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಕೇಳಿದೆ, ನೀವು ಹೇಗೆ ಈಸಿಯಾಗಿ ಕೆಲಸನ ಮಾಡ್ಬೋದು ಅಂತ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನಾನು ಇಲ್ಲಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಮಿಸ್ ಮಾಡದೆ ಹೆಂಡೋರ್ಗು ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್. ಅದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಜೊತೆಗೆ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಬನ್ನಿ. ಸೊ ನಾನಿವತ್ತು ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಕಂಪ್ನಿ ಬಂದು ಒನ್ ಫಾರ್ಮಾ ಅನ್ನೋ ಕಂಪ್ನಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಆನ್ಲೈನ್ ಕನ್ಸಲ್ಟೆಂಟ್ ಇವ್ಯಾಲ್ಯೂಯೇಟರ್ ಅನ್ನೋ ರೋಲ್ಗೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರೋ ಅಂಥದ್ದು. ಇದು ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತ ಫಸ್ಟಾಗೆ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಫ್ಲೆಕ್ಸಿಬಲ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ಎಷ್ಟೊತ್ತಿನಲ್ಲಿ ಬೇಕಾದರೂ ಕೆಲಸನ ಮಾಡ್ಬೋದು. ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ಇರೋದಿಲ್ಲ. ಇನ್ನು 3 ವೀಕ್ಸ್ ಆಗೋ ಇದನ್ನು ಪೋಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅಪ್ಲಿಕೇಶನ್ಸ್ನ ತೊಗೊತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಇಲ್ಲಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದಾಗೆ ನಾನು ಹೇಳಿರೋ ಫಾರ್ಮ್ಯಾಟಲ್ಲಿ ಅಪ್ಲೈನ ಮಾಡಿ. ಹಾಗೆ ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಸೊ ಹಾಗೆ ಇಲ್ಲಿ ಪಾರ್ಟ್ ಟೈಮ್ ಅಂತ ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ಫುಲ್ ಟೈಮ್ ಆಗಿ ಕೆಲಸನ ಮಾಡಬೇಕು ಅನ್ನೋದೇನಿಲ್ಲ, ಪಾರ್ಟ್ ಟೈಮ್ ಆಗು ಕೂಡ ಮಾಡ್ಬೋದು. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ ಅಥವಾ ವರ್ಕಿಂಗ್ ವುಮೆನ್ ಇರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ, ವರ್ಕ್ ಮಾಡ್ಬೋದು ಈಸಿಯಾಗಿ. ಸೊ ಸ್ಟೂಡೆಂಟ್ಸ್ಗಳು ತುಂಬ ಜನ ಪಾರ್ಟ್ ಟೈಮ್ಗೆ ನನಗೆ ಜಾಬ್ಸ್ ಬೇಕು ಅಂತ ಕೇಳ್ತಾ ಇದ್ರಿ ನನ್ನ ಕಮೆಂಟ್ ಬಾಕ್ಸಲ್ಲಿ. ಸೊ ಇದೊಂದು ಬೆಸ್ಟ್ ಜಾಬ್ ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್ಗಳಿಗೆ. ಹಾಗೆ ಇಲ್ಲಿ ಇನ್ನು ಜಾಬ್ ಡೀಟೇಲ್ಸ್ ನೋಡೋದಾದರೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಬೌಟ್ ದ ಜಾಬ್ ಅಂತ ನಿಮಗೆ ಕೆಲವೊಂದಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ನೋಡಿದ್ರೆ ಫ್ರಮ್ ಇಂಡಸ್ಟ್ರಿ ಹೂ ಸ್ಪೀಕ್ಸ್ ಇಂಗ್ಲಿಷ್ ಆ್ಯಂಡ್ ರಿಸೈಡ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಯಾರಿಗೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರುತ್ತೆ, ಹಾಗೆ ಯಾರು ಇಂಡಿಯನ್ಸ್ ಇದ್ದಾರೆ ಅವ್ರು ಮಾತ್ರ ಇಲ್ಲಿ ಅಪ್ಲೈನ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಂಡಿಯನ್ಸಿಗೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ಗೆ ಅಪ್ಲೈ ಮಾಡುವಂಥ ಆಪ್ಷನ್ ಇರುವಂಥದ್ದು. ನಿಮಗೆ ಬೇಸಿಕ್ ಇಂಗ್ಲೀಷ್ ಬಂದರೆ ಸಾಕಾಗಿರುತ್ತೆ. ನೀವೇನು ಪ್ರೊಫೆಷ್ನಲ್ ಆಗಿ ತುಂಬ ಚೆನ್ನಾಗಿ ಮಾತಾಡಬೇಕು ಅಂತ ಏನಿಲ್ಲ, ಸಿಂಪಲ್ ಆಗಿ ನಿಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ, ಅರ್ಥ ಆಗುತ್ತೆ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ನೋ ಟೆಕ್ನಿಕಲ್ ಸ್ಕಿಲ್ಸ್ ರಿಕ್ವೈರ್ಡ್, ಅ ಗ್ರೇಟ್ ಆಪರ್ಚುನಿಟಿ ಟು ಎಕ್ಸ್ಟ್ರೀನ್ ಇನ್ಕಮ್ ವೈಲ್ ವರ್ಕಿಂಗ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಟೆಕ್ನಿಕಲ್ ಸ್ಕಿಲ್ಸ್ ಏನು ಬರಬೇಕು, ತುಂಬ ಸ್ಕಿಲ್ಸ್ಗಳಿರಬೇಕು ನಿಮಗೆ ಅನ್ನೋದು ಏನೂ ಕೂಡ ಇಲ್ಲ. ಜಸ್ಟ್ ಮನೆಯಿಂದ ಸಿಂಪಲ್ ಆಗಿ
ಎಕ್ಸ್ಟ್ರಾ ಇನ್ಕಮ್ನ ನೀವು ಇಲ್ಲಿ ಮಾಡ್ಕೊಬೋದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೌಸ್ ವೈಫ್ಸ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ವರ್ಕ್ ಮಾಡ್ತಿರೋರು ಕೂಡ ಅಪ್ಲೈನ ಮಾಡ್ಬೋದು ಅಂತ ಇಂಡೈರೆಕ್ಟ್ ಆಗಿ ಇಂಟ್ನ ಕೂಡ ಅವರು ಕೊಟ್ಟಿದ್ದಾರೆ. ಇನ್ನು ವಿ ಆರ್ ಲುಕಿಂಗ್ ಫಾರ್ ಮೋಟಿವೇಟಿಂಗ್ ಇಂಡಿವಿಜುವಲ್ಸ್ ಫಾರ್ ಅ ಲಾಂಗ್ ಟರ್ಮ್ ಕೊಲಾಬ್ರೇಷನ್ ಆನ್ ಅವರ್ ನ್ಯೂ ಪ್ರಾಜೆಕ್ಟ್ಸ್ ಮಿಲ್ಕಿ ವೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ಮೋಟಿವೇಟಿವ್ ಮತ್ತು ಇಂಡಿಪೆಂಡೆಂಟ್ ಆಗಿರ್ತಾರೆ, ಲಾಂಗ್ ಟರ್ಮ್ಗೆ ತುಂಬ ಲಾಂಗ್ ಟರ್ಮ್ ಲೈಕ್ 1 ವರ್ಷ 2 ವರ್ಷ ವರ್ಕ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಕೊಲ್ಯಾಬ್ ಮಾಡಿಕೊಂಡು ಅವ್ರನ್ನ ನಾವಿಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ. ನಮ್ಮ ನ್ಯೂ ಪ್ರಾಜೆಕ್ಟ್ಗೆ ಮಿಲ್ಕಿ ವೇ ಅನ್ನೋ ಪ್ರಾಜೆಕ್ಟ್ಗೆ ಇಲ್ಲಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಒಂದು ಸ್ಟೇಬಲ್ ಇನ್ಕಮ್ ಅದು ಫ್ಲೆಕ್ಸಿಬಲ್ ಇರಬೇಕು ಅಂತ ಸರ್ಚ್ ಮಾಡ್ತಾ ಇರ್ತೀರಾ, ಅವ್ರಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಯು ವಿಲ್ ರಿಸೀವ್ ಸರ್ಚಿಂಗ್ ಎಂಕ್ವೈರೀಸ್ in map applications such as Pizza near me or metro stations and evaluate whether the results shown are accuracy and useful ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಯಾರಾದರೂ ಸರ್ಚ್ ಮಾಡಿರ್ತಾರೆ ಅಲ್ವಾ, ಪಿಜ್ಜಾ ನಿಯರ್ ಮೀ ಅಥವಾ ಮೆಟ್ರೋ ಸ್ಟೇಷನ್ ನಿಯರ್ ಮೀ ಅಥವಾ ರೆಸ್ಟೋರೆಂಟ್ ನಿಯರ್ ಮೀ ಅಂತ, ಅವ್ರಿಗೆ ತೋರಿಸಿರೋಂಥ ಲೊಕೇಶನ್ ಅಥವಾ ಆಪ್ಷನ್ಸ್ಗಳು ಕರೆಕ್ಟಾಗಿ ಇದೆಯಾ ಇಲ್ವಾ, ಅಕ್ಯುರಸಿ ಇದೆಯಾ ಇಲ್ವಾ, ಅವ್ರಿಗದು ಯೂಸ್ಫುಲ್ ಆಯ್ತಾ ಇಲ್ವಾ ಅಂತ ನೀವು ಜಸ್ಟ್ ನೋಡಬೇಕಾಗಿರುತ್ತೆ. ನೋಡ್ಬೇಕಂದ್ರೆ ನೀವೇನು ಟ್ರಾವೆಲ್ ಮಾಡಿ ನೋಡಬೇಕು ಅಂತ ಏನಿಲ್ಲ, ಅವ್ರಿಗೆ ನಿಮಗೆ ಒಂದು ಅಪ್ಲಿಕೇಶನ್ಸ್ ಅಥವಾ ಆ್ಯಪ್ಸ್ಗಳನ್ನ ಅವರು ಡೌನ್ಲೋಡ್ ಮಾಡಿಸಿರ್ತಾರೆ. ಸೊ ಅದರಲ್ಲಿ ನೀವು ಚೆಕ್ ಮಾಡಿದಾಗ ಅಲ್ಲಿ ಆ ರೆಸ್ಟೋರೆಂಟ್ ಇದೆಯಾ ಇಲ್ವಾ, ಅಥವಾ ಗೂಗಲ್ಗಳಲ್ಲಿ ಅವರ ಅಡ್ರೆಸ್ಗಳನ್ನ ಹಾಕಿರ್ತಾರೆ ಅಲ್ವಾ, ಸೊ ಅದು ಇದು ಮ್ಯಾಚ್ ಆಯ್ತಾ ಅಂತ ನೀವು ನೋಡಬೇಕಾಗಿರುತ್ತೆ ಅಷ್ಟೇ. ಹೇಗೆ ಮಾಡಬೇಕು, ಯಾವ ಆ್ಯಪ್ಗಳನ್ನ ಯೂಸ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು ಅಂತ ನಿಮಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವರು ಆನ್ಬೋರ್ಡಿಂಗ್ನ ತೊಗೊತಾರೆ. ಸೊ ನಿಮಗೆ ಏನೂ ಕೂಡ ಇದ್ರ ಬಗ್ಗೆ ಐಡಿಯಾ ಇಲ್ಲ, ನಮಗೆ ಬರೋದಿಲ್ಲ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಜೊತೆಗೆ ಕೆಲಸ ಕೂಡ ಕಷ್ಟ ಇರೋದಿಲ್ಲ. ಓಕೆನಾ, ನಾನು ಸ್ಟೂಡೆಂಟ್ಸ್ಗಳಿಗೆ ರೆಫರ್ ಮಾಡ್ತಿರೋದು ಯಾಕೆ ಅಂದರೆ ಅದೇ ಮೇನ್ ಇಂಪಾರ್ಟೆಂಟಿಂದ. ಸೊ ನಿಮಗೆ ಓದೋದು ಅಥವಾ ನಿಮ್ಮದೇ ಆದಂಥ ಸ್ಟಡೀಸ್ ಕಡೆ ಗಮನ ಕೊಡೋದಕ್ಕೂ ಕೂಡ ಈ ಕೆಲಸ ಮಾಡ್ತಾ ಈಸಿ ಆಗುತ್ತೆ, ತುಂಬ ಕಷ್ಟ ಏನಿಲ್ಲ. ಕೆಲವೊಂದು ಅಷ್ಟು ಆ್ಯಪ್ಸ್ಗಳನ್ನ 1-2 ಆ್ಯಪ್ಸ್ಗಳನ್ನ ಅವರು ಸಜೆಸ್ಟ್ ಮಾಡ್ತಾರೆ ಅಥವಾ ಹೇಳ್ತಾರೆ, ಅದನ್ನು ಡೌನ್ಲೋಡ್ ಮಾಡಿ ಅವರ ಲೊಕೇಶನ್ ಏನಿದೆ ಅದನ್ನು ಹಾಕಿದ್ರೆ ಅದು ರಿಸಲ್ಟ್ಸ್ ತೋರಿಸುತ್ತೆ. ಅದು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ, ನೋಡಬೇಕಾಗಿರುತ್ತೆ ಅಷ್ಟೇ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಅವ್ರು ನಿಮಗೆ ಹೇಳ್ಕೊಡ್ತಾರೆ ಡೀಟೇಲ್ ಆಗಿ ಡೌನ್ಲೋಡ್ ಮಾಡಿಸಿ ಅಥವಾ ಕ್ಲಾಸಸ್ನ ತೊಗೊಂಡು, ಅವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನೀನು ನೆಕ್ಸ್ಟ್ ನೋಡಿದ್ರೆ ಸಿಂಪಲ್ ಟಾಸ್ಕ್, ನೋ IT ಆರ್ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಮತ್ತೆ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಟಾಸ್ಕ್ ಆಗಿರುತ್ತೆ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನಿಮಗೆ. ಸೊ ಇನ್ನೂ ನಾನು ಡೀಟೇಲ್ ಆಗಿ ಎಕ್ಸಾಕ್ಸುರೇಟ್ ಮಾಡಿ ಹೇಳೋ ಅಂತ ನೆಸೆಸಿಟಿ ಏನಿಲ್ಲ ಅಂದ್ಕೊಳ್ತೀನಿ. ಸೊ ಯಾವುದೇ ರೀತಿ IT ಅಥವಾ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ವೈ ಜಾಯಿನ್ ಅಸ್ ಅಂತ ಕೊಟ್ಟರೆ 100% ರಿಮೋಟ್ ವರ್ಕ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಮನೆಯಿಂದನೇ ಮಾಡುವಂಥದ್ದು, ಎಲ್ಲೂ ನೀವು ಟ್ರಾವೆಲ್ ಮಾಡಬೇಕು ಅಥವಾ ಆಫೀಸ್ಗೆ ಹೋಗಬೇಕು, ಹೈಬ್ರಿಡ್ ಜಾಬ್ಸು ಅನ್ನೋ ರೀತಿ ಏನಿಲ್ಲ, ಕಂಪ್ಲೀಟಾಗಿ ಮನೇಲೆ ಮಾಡುವಂಥದ್ದು. ಹಾಗೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್, ಯು ಚೂಸ್ ವೆನ್ ಟು ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ವರ್ಕಿಂಗ್ ಅವರ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಯಾವುದೇ ರೀತಿ ಫಿಕ್ಸ್ಡ್ ಅವರ್ಸಲ್ಲಿ ಇರೋದಿಲ್ಲ. ಯಾವಾಗ ಕೆಲಸನ ಮಾಡಬೇಕು ಅನ್ನೋದನ್ನ ನೀವೇ ಡಿಸೈಡ್ನ ಮಾಡ್ಬೋದು. ನಿಮಗೆ ಯಾವಾಗ ಬೇಕು, ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಎಕ್ಸಲೆಂಟ್ ಆಪರ್ಚುನಿಟಿ ಫಾರ್ ಅಡಿಷ್ನಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ, ಅಡಿಷ್ನಲ್ ಇನ್ಕಮ್ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರ್ಗಾಗಿರ್ಬೋದು ಅಥವಾ ಪಾರ್ಟ್ ಟೈಮ್ ಆಗಿ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್ಲಿ ಆ್ಯಂಡ್ ಸಪೋರ್ಟಿವ್ ಇಂಟರ್ನ್ಯಾಷನಲ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಇಂಡಿಯಾದೇ ಕಂಪ್ನಿ ಆಗಿರೋದಿಲ್ಲ, ಬೇರೆದಾಗಿರುತ್ತೆ. ಸೊ ಸಪೋರ್ಟಿವ್ ಮತ್ತು ಫ್ರೆಂಡ್ಲಿ ಆದಂಥ ಟೀಮ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಅಪರ್ಚುನಿಟಿ ಫಾರ್ ಲಾಂಗ್ ಟರ್ಮ್ ಕೊಲಾಬ್ರೇಷನ್, ಇಫ್ ಯು ಎಂಜಾಯ್ ದ ಪ್ರಾಜೆಕ್ಟ್ ಯು ವಿಲ್ ವರ್ಕ್ ಹೆಲ್ಪ್ ಇಂಪ್ರೂವ್ ಆ್ಯಂಡ್ ಮ್ಯಾಪ್ ಆ್ಯಂಡ್ ಎವ್ಯಾಲ್ಯುಯೇಟ್ ಯೂಸಿಂಗ್ ವರ್ಲ್ಡ್ ವೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಲಾಂಗ್ ಟರ್ಮಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಯಾರು ಕೂಡ ನಿಮ್ಮನ್ನ ಕೆಲಸದಿಂದ ತೆಗೆದಾಕೋದಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಫ್ಲೆಕ್ಸಿಬಲ್ ಸಿಂಪಲ್ ಆಗಿರೋದ್ರಿಂದ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಲೈಕ್ ಕಾಂಟ್ರಾಕ್ಟ್ ವೈಸು ಕೂಡ ನಾವಿಲ್ಲಿ ತೊಗೊಂಡಿದ್ದೆಲ್ಲ ಲಾಂಗ್ ಟರ್ಮಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನಿಮಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಮುಂದೆ ನಿಮಗೆ ಬೇಕು ಅಂದರೆ ಇಂಟರ್ನ್ಯಾಷನಲ್ ಅಥವಾ ವರ್ಲ್ಡ್ ವೈಲ್ಡಲ್ಲೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ರಿಕ್ವೈರ್ಮೆಂಟ್ಸ್ಗಳು ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆದಂಥ ರಿಕ್ವೈರ್ಮೆಂಟ್ಸ್ಗಳಿದೆ, ಕಾಂಪ್ಲಿಕೇಟೆಡ್ ಆಗಿದೆ ಅಥವಾ ನೀವು ಮಾಡೋಕ್ಕಾಗೋದಿಲ್ಲ ಅನ್ನೋ ರೀತಿ ಏನೂ ಇಲ್ಲ, ಸಿಂಪಲ್ ಆಗಿದೆ. ಫಸ್ಟ್ ಒಂದು ನೋಡಿದ್ರೆ ಇಂಗ್ಲೀಷ್ ಫ್ಲೂಯೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ ನಿಮಗೆ ಫ್ಲೂಯೆಂಟ್ ಆಗಿ ಅಥವಾ ಬೇಸಿಕ್ ಆಗಿ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ರೆಸಿಸ್ಟೆಂಟ್ ಇನ್ ಇಂಡಿಯಾ ಮಿನಿಮಮ್ ಆಫ್ 5 years ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಂಡಿಯಾದವ್ರು ಆಗಿರಬೇಕು, ಅಟ್ಲೀಸ್ಟ್ 5 ವರ್ಷ ಆದರೂ ನೀವು ಇಂಡಿಯಾದಲ್ಲಿ ಇರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಬಿಲಿಟಿ ಟು ರೀಡ್
ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಇಂಟರ್ನಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಓದೋದಕ್ಕೆ ಮತ್ತು ಅರ್ಥ ಮಾಡ್ಕೊಳಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಕಂಪ್ಯೂಟರ್ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್. ಸೊ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ನೀವು ಹಾಟ್ಸ್ಪಾಟಲ್ಲೂ ಕೂಡ ವರ್ಕ್ನ ಮಾಡ್ಬೋದು, ಯಾಕಂದರೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರೋದ್ರಿಂದ ನೀವು ಹಾಟ್ಸ್ಪಾಟ್ನ ಯೂಸ್ ಮಾಡ್ಕೊಂಡು ಇಲ್ಲಿ ವರ್ಕ್ನ ಮಾಡ್ಬೋದು. ಬಟ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ನೀವು ಇದೆ ಅಂತಲೇ ಹೇಳಿ, ಯಾಕಂದರೆ ಇದಕ್ಕೆ ಅಷ್ಟು ಲ್ಯಾಪ್ಟಾಪ್ ಬೇಕಾಗೇ ಆಗುತ್ತೆ, ಇಲ್ಲಾಂದರೆ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಏನೂ ಇಲ್ಲ. ಬಟ್ ಫೋನಲ್ಲಿ ಮಾಡೋದಕ್ಕೆ, ಝೂಮ್ ಮಾಡೋದಕ್ಕೆ ಅಥವಾ ಆ್ಯಪ್ಗಳ ಸ್ಟೋರೇಜ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅವರು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಪ್ರಿಫರ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಇದೆ ಅಂತಲೇ ಹೇಳಿ, ಆಮೇಲೆ ಬೇಕಾದರೆ ನೀವು ವರ್ಕ್ ಮಾಡಿ ನಿಮ್ಗೇನಾದ್ರು ಅದು ಓಕೆ ಸೆಟ್ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು, ಅಥವಾ ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ನ ಮಾಡ್ಕೊಳ್ಬೋದು. ಇನ್ನು ಅವೈಲಬಿಲಿಟಿ ನೋಡಿದ್ರೆ 10 to 30 hours per week ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಟ್ಲೀಸ್ಟ್ ವಾರದಲ್ಲಿ 7 days 10 hours ಆದರೂ ಕೆಲಸನ ಮಾಡಿರಬೇಕು. 10 hours ಮೇಲಾದರೂ ಕೆಲಸ ಮಾಡಿರ್ಬೋದು, ಅಟ್ಲೀಸ್ಟ್ 10 hours ಕೆಲಸ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ವಿಲ್ಲಿಂಗ್ ಅದು ಒಂದೇ ದಿನದಲ್ಲಿ ಅಂತ ಅವ್ರು ಹೇಳ್ತಾ ಇಲ್ಲ, ಅಥವಾ ದಿನ ಇಷ್ಟೇ ಅವರ್ಸ್ ನೀವು ಕೆಲಸ ಮಾಡಬೇಕು ಅಂತಲೂ ಕೂಡ ಏನೂ ಇಲ್ಲ. ಬಟ್ ವಾರದಲ್ಲಿ ಅಟ್ಲೀಸ್ಟ್ 10 hours ನೀವು ಇಲ್ಲಿ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದಿನದಲ್ಲಿ 2 hour ಮಾಡಿದ್ವಿ ಅಂದರೂ ಕೂಡ ಇಲ್ಲಿ ಆರಾಮಾಗಿ ಆಗ್ಬಿಡುತ್ತೆ 5 days. ಸೊ ಕಷ್ಟನೂ ಇರೋದಿಲ್ಲ, ಈಸಿಯಾಗಿ ಗೇಮ್ಸ್ ಆಡೋ ರೀತಿ ಅಥವಾ ಏನೋ ಟೈಮ್ ಪಾಸ್ ಮಾಡೋ ಬದಲು ಇಲ್ಲಿ ನೀವು ಈ ಕೆಲಸನ ಮಾಡಿ ಮುಗಿಸ್ಬೋದು. ಇನ್ನು ವಿಲ್ಲಿಂಗ್ನೆಸ್ ಟು ಕಂಪ್ಲೀಟ್ ಆ್ಯಂಡ್ ಇಂಟರ್ನೆಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಟ್ರೈನಿಂಗ್ನ ಅವರೇ ಕೊಡ್ತಾರೆ ಅಂತ ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಟ್ರೈನಿಂಗ್ ಪ್ರೋಸೆಸ್ ಇರುತ್ತೆ, 1 ವಾರ 2 ವಾರ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ವಾಟ್ ವಿ ಆಫರ್ ಅಂತ ಕೊಟ್ಟಿದ್ದಾರೆ. ಸೊ ಅವರಿಲ್ಲಿ ಏನು ಆಫರ್ ಮಾಡ್ತಾರೆ, ಏನೆಲ್ಲ ನಿಮಗೆ ಇಲ್ಲಿ ಕೆಲಸ ಮಾಡೋದ್ರಿಂದ ಅಡ್ವಾಂಟೇಜ್ ಇದೆ ಅಂದರೆ ಆನ್ಲೈನ್ ಪೇಮೆಂಟ್ಸ್ ಮಾಡ್ತಾರೆ. ಓಕೆನಾ, ಎಲ್ಲೋ ನೀವು ಹೋಗಿ ತೊಗೊಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ, ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ಗೆ ಅವರು ಟ್ರಾನ್ಸ್ಫರ್ನ ಮಾಡ್ತಾರೆ. ಬಟ್ ಇಲ್ಲಿ ಬೇರೆ ಆ್ಯಪ್ಸ್ಗಳಿದೆ, ಯಾಕಂದರೆ ಈ ಕಂಪ್ನಿ ಇಂಡಿಯಾದ ಆಗಿಲ್ದಿದ್ರಿಂದ ಅವರು ಬೇರೆ ದೇಶದಿಂದ ಅವರ ಕರೆನ್ಸಿನ ಕನ್ವರ್ಟ್ ಮಾಡಬೇಕಂದ್ರೆ ಅದು ಪೇಪಾಲ್ ಅಥವಾ ಈ ರೀತಿಯಾದಂಥ ಆ್ಯಪ್ಸ್, ಬೇರೆ ಆ್ಯಪ್ಸ್ಗಳಿಂದ ಅವ್ರು ಹಾಕ್ಬೇಕಾಗಿರುತ್ತೆ. ಈ 3 ಆ್ಯಪ್ಸ್ ನೋಡಿದ್ರೆ ನಿಮ್ಗೆ ಈಸಿ ಆಗಿರೋವಂಥದ್ದು ಪೇಪಾಲ್, ಎಲ್ಲದರಲ್ಲೂ ನಡೆಯುವಂಥದ್ದು. ಸೊ ಪೇಪಾಲ್ ಅಕೌಂಟ್ನ ನೀವು ಈಸಿಯಾಗಿ ಗೂಗಲ್ ಪೇ ಅಥವಾ ಫೋನ್ಪೇ ಹೇಗೆ ಕ್ರಿಯೇಟ್ ಮಾಡ್ಕೊತೀರಾ ಅದೇ ರೀತಿಯಲ್ಲಿ ಕ್ರಿಯೇಟ್ನ ಮಾಡ್ಕೊಬೋದು. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಾಕಷ್ಟು ವೀಡಿಯೋಸ್ಗಳು ಸಿಗುತ್ತೆ, ಅದನ್ನು ನೋಡಿಕೊಂಡು ನೀವು ಒಂದು ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಇಲ್ಲೇನಾದ್ರು ಶಾರ್ಟ್ ಲಿಸ್ಟ್ ಆಗಿ ಕೆಲಸ ಸಿಕ್ತು ಅಂದರೆ. ಅದಾದಮೇಲೆ ವೀಕ್ 1 ನೋಡಿದ್ರೆ ಪೇಯ್ಡ್ ಟ್ರೈನಿಂಗ್ನ ಕೊಡ್ತೀವಿ ಆಫ್ಟರ್ ಅಪ್ರೂವಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಟರ್ವ್ಯೂ ತೊಗೊಳ್ತಾರೆ ಅಥವಾ ಕಾಲ್ ಮಾಡಿ ಏನು ಮತ್ತೆ ಕೆಲಸದ ಬಗ್ಗೆ ಏನೇನಿದೆ ಅನ್ನೋದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಕಾಲ್ ಮಾಡ್ತಾರೆ. ಅಲ್ಲಿ ನೀವು ಓಕೆ ಅಂದರೆ ನೀವು ಕೂಡ ಕಂಪ್ನಿಯವ್ರಿಗೆ ಓಕೆ ಅನ್ಸಿದ್ರೆ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಎಷ್ಟು ದಿನ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಅರೌಂಡ್ 5 to 6 days ಇರ್ಬೋದು. ಅದು ಕೂಡ ಪೇಯ್ಡ್ ಇರುತ್ತೆ. ನೀವು ಟ್ರೈನಿಂಗ್ ಸ್ಟಾರ್ಟ್ ಆಗಿದ್ದ ದಿನದಿಂದನೇ ನಿಮಗೆ ಸ್ಯಾಲ್ರಿ ಕೌಂಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ವೀಕ್ 2 ನೋಡಿದ್ರೆ ಐಲಿ ಪೇಯಿಂಗ್ ಸ್ಟಾರ್ಟೆಡ್ ಫ್ರಮ್ ದ ಫಸ್ಟ್ ಆಫರ್ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟಾಸ್ಕ್ ನಿಮಗೆ ಕೊಡ್ತಾರೆ ಅಲ್ವಾ, ಅಲ್ಲಿಂದ ಜಾಸ್ತಿ ಸ್ಯಾಲ್ರಿ ನಿಮಗೆ ಸಿಗ್ತಾ ಹೋಗುತ್ತೆ. ಟ್ರೈನಿಂಗ್ ಇರೋ ಅಷ್ಟು ದಿನ 5 days ಅಥವಾ 6 days ನಿಮಗೆ ಮಿನಿಮೈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅದು ದಿನಕ್ಕೆ 300-400 ಅಂತ ಇಟ್ಕೊಳ್ಳಿ. ದಿನಕ್ಕೆ 1 week ಟ್ರೈನಿಂಗ್ ಆದಮೇಲೆ ನಿಮಗೆ ಕರೆಕ್ಟಾಗಿ ಜಾಬ್ನ ಮಾಡೋದಕ್ಕೆ ಕೊಟ್ಟ ಮೇಲೆ ನಿಮಗೆ ಜಾಸ್ತಿ ಸ್ಯಾಲ್ರಿನ ಕೊಡ್ತೀವಿ, ಲೈಕ್ 500-600-700 ಪರ್ ಡೇ ಅನ್ನೋದು ರೀತಿ ಕೊಡ್ತೀವಿ ಅನ್ನೋದನ್ನ ಹೇಳ್ತಿದ್ದಾರೆ. ಇದು ಫಿಕ್ಸ್ಡ್ ಅಲ್ಲ, ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಿದ್ದು. ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಫುಲ್ ಸಪೋರ್ಟ್ ಫ್ರಮ್ ದ ಪ್ರಾಜೆಕ್ಟ್ ಮ್ಯಾನೇಜರ್ ಡ್ಯೂರಿಂಗ್ ದ ಆನ್ ಬೋರ್ಡಿಂಗ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇರ್ತಾರೆ ಅಲ್ವಾ, ಅವ್ರ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಸಿಗುತ್ತೆ, ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ನಿಮಗೆ ಆನ್ ಬೋರ್ಡಿಂಗ್ ಪ್ರೋಸೆಸ್ಸಲ್ಲೂ ಕೂಡ, ಆಮೇಲೆ ಕೆಲಸ ಮಾಡಬೇಕಾದ್ರೂ ಕೂಡ, ಅಂದರೆ ಟ್ರೈನಿಂಗ್ ಟೈಮಲ್ಲಿ ಆಗಿರ್ಬೋದು ಅಥವಾ ಅದಾದಮೇಲೆ ನಿಮಗಿರೋ ಡೌಟ್ಸ್ಗಳನ್ನೆಲ್ಲ ಅವರು ಕ್ಲಾರಿಫೈ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂತ ನೋಡಿದ್ರೆ ಯು ಮಸ್ಟ್ ಬಿ ಫಿಸಿಕಲಿ ಲೊಕೇಟೆಡ್ ಇನ್ ಇಂಡಿಯಾ ವೈಲ್ ವರ್ಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಂಡಿಯಾದಲ್ಲಿ ಲೊಕೇಟ್ ಆಗಿರಬೇಕು ನೀವು ಕೆಲಸನ ಮಾಡಬೇಕಾದ್ರೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನೀವು ಮ್ಯಾಪ್ಗಳದ್ದು ಚೆಕ್ ಮಾಡೋದ್ರಿಂದ GPS ಆಗಿರ್ಬೋದು, GPS ಬರೋದಿಲ್ಲ, ಬಟ್ ಲೊಕೇಶನ್ ಇಂಡಿಯಾದಾಗಿರಬೇಕು ಅಂತ ಹೇಳ್ತಿದ್ದಾರೆ. ಇಂಡಿಯಾದಲ್ಲಿ ನೀವು ಎಲ್ಲಿಂದ ಬೇಕಾದರೂ ಕೆಲಸನ ಮಾಡ್ಬೋದು, ಓಕೆನಾ, ಲೈಕ್ ಮೈಸೂರು, ಬ್ಯಾಂಗ್ಳೂರು, ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು, ಬಟ್ ನೀವು ಇಂಡಿಯನ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. VPN ಯೂಸೇಜ್ ಆರ್ IP ಲೊಕೇಶನ್ ಚೇಂಜಸ್ ಆರ್ ನಾಟ್ ಅವೈಲಬಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು VPN ಆ್ಯಪ್ಸ್ಗಳು ಬರುತ್ತೆ ಅಲ್ವಾ, ಯಾವ್ದಾರ ಸ್ಟೇಟ್ಸ್ಗೆ
ಲೊಕೇಟ್ ಮಾಡ್ಕೊಳಕ್ಕೆ. ಆ ರೀತಿ ಎಲ್ಲ ಲೊಕೇಟ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡೋದಕ್ಕಾಗೋದಿಲ್ಲ, ನೀವು ಇಂಡಿಯನ್ಸೇ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಆಫ್ 2 people ಮೇ ವರ್ಕ್ ಫ್ರಮ್ ದ ಸೇಮ್ IP ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ IP ಅಡ್ರೆಸ್ ಅಥವಾ IP ಲೊಕೇಶನ್ ಅಂತ ಬರುತ್ತೆ ಅಲ್ವಾ, ಒಂದು ಲೊಕೇಶನಿಂದ ಯಾರು ಇಬ್ಬರು ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಸೆಲೆಕ್ಟ್ ಆದಮೇಲೆ ಬೇರೆ ಯಾರನ್ನಾರು ಬೇಕಾದ್ರೆ ರೆಫರ್ನ ಮಾಡ್ಬೋದು, ಇಲ್ಲ ನೀವು ಒಬ್ಬರೇ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂದರೆ ನಿಮಗೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ರೇನ ಪೇ ಕೂಡ ನಿಮಗೆ ಜಾಸ್ತಿ ಮಾಡ್ತಾರೆ. ಇನ್ನು ಆಫ್ಟರ್ ಅಪ್ಲೈಯಿಂಗ್ ಪ್ಲೀಸ್ ಚೆಕ್ ಯುವರ್ ಸ್ಪ್ಯಾಮ್ ಜಂಕ್ ಫೋಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೊಂದ್ಸಲ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾವುದೇ ರೀತಿ ಏನು ಸ್ಪ್ಯಾಮ್ ಅಥವಾ ಜಂಕ್ ಫೈಲ್ಸ್ಗಳು ಇರಬಾರ್ದು, ಡೌನ್ಲೋಡ್ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರ ಕಂಪ್ನಿಗೆ ಅಥವಾ ಅವರ ಇನ್ಫಾರ್ಮೇಷನ್ಸ್ಗಳಿಗೆ ಏನು ಡಿಸ್ಟರ್ಬ್ಸ್ ಆಗಬಾರ್ದು ಅಥವಾ ವೈರಸ್ ಅಟ್ಯಾಕ್ ಆಗಬಾರ್ದು ಅಂತ ಅಷ್ಟೇ. ಓಕೆನಾ. ಸೊ ಲಾಸ್ಟ್ ಪಾಯಿಂಟ್ ನೋಡಿದ್ರೆ, ಇಫ್ ಯು ಹ್ಯಾವ್ ಎನ್ ಆ್ಯಕ್ಚುಯಲ್ ಟ್ರೈ ರೇಟಿಂಗ್ ಅಕೌಂಟ್ಸ್ ವಿತಿನ್ ಲಾಸ್ಟ್ 12 months ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಪಾರ್ಟಿಸಿಪೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಇದಕ್ಕಿಂತ 12 months ಬಿಫೋರ್ ಏನಾದ್ರು ಟ್ರೈ ರೇಟಿಂಗ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದರೆ, ಇವಾಗ ಕಂಪ್ನಿಗೆ ಅಟ್ಲೀಸ್ಟ್ ಅಪ್ಲೈ ಆ ರೀತಿಯಾದಂಥ ಏನಾದ್ರು ಮಾಡಿದರೆ ಈ ಜಾಬ್ಗೆ ನೀವಿಲ್ಲಿ ಎಲಿಜಿಬಲ್ ಇರೋದಿಲ್ಲ ಅಂತ. ಸೊ ಬೇರೆ ಕೆಲಸಗಳಿಗೆ ಇದೇ ಕಂಪ್ನಿಯಲ್ಲಿ ಅಪ್ಲೈ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ, ಈ ರೋಲ್ಗೆ ನೀವು ಅಪ್ಲೈನ ಮಾಡಿರಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಇದು ನಾನು ಫಸ್ಟ್ ಟೈಮ್ ಹೇಳ್ಕೊಡ್ತಾ ಇರೋದು, ಅಂದರೆ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಈ ಜಾಬ್ ಬಗ್ಗೆ. ನೀವು ಇದಕ್ಕಿಂತ ಮುಂಚೆ ಏನಾದ್ರು ಅಪ್ಲೈನ ಮಾಡಿದರೆ ಇಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಇನ್ನು ಲಾಸ್ಟ್ ನೋಡಿದ್ರೆ, ವಾಂಟ್ ಟು ಅರ್ನ್ ಎಕ್ಸ್ಟ್ರಾ ಇನ್ಕಮ್ ವಿತೌಟ್ ಲೀವಿಂಗ್ ಯುವರ್ ಹೋಮ್, ಜಾಯಿನ್ ಅಸ್ ಮಿಲ್ಕಿ ವೇ ಪ್ರಾಜೆಕ್ಟ್ಸ್ ಆ್ಯಂಡ್ ಹೆಲ್ಪ್ ಬಿಲ್ಡಿಂಗ್ ದ ಮ್ಯಾಪ್ಸ್ ಫಾರ್ ಯುವರ್ ಫ್ಯೂಚರ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಮನೆಯಿಂದನೇ ಎಕ್ಸ್ಟ್ರಾ ಇನ್ಕಮ್ನ ಮಾಡಬೇಕು ಅಂತ ಇದ್ದೀರಾ ಅಂದರೆ ಇಲ್ಲಿ ನೀವು ನಮ್ಮ ಕಂಪ್ನಿ ಮಿಲ್ಕಿ ಪ್ರಾಜೆಕ್ಟ್ಗೆ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಅಪ್ಲೈ ಟುಡೇ, ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇವತ್ತು ಅಪ್ಲೈನ ಮಾಡಿ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಒನ್ಫರ್ಮಾ ಅನ್ನೋ ಕಂಪ್ನಿಯವರು ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಲೈಕ್ ಮ್ಯಾಪ್ಸ್ಗಳಲ್ಲಿ ಯಾರು ಸರ್ಚ್ ಮಾಡಿರ್ತಾರೆ ಅಲ್ವಾ ಲೊಕೇಶನ್ಸ್ನ, ಅದು ಕರೆಕ್ಟಾಗಿ ಇದೆಯಾ ಇಲ್ವಾ, ಅದರಿಂದ ಅವ್ರಿಗೆ ಯೂಸ್ ಆಯ್ತಾ ಇಲ್ವಾ ಅಂತ ಜಸ್ಟ್ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಟ್ರೈನಿಂಗ್ ಕೊಡೋ ಅಷ್ಟು ದಿನನೂ ಕೂಡ ನಿಮಗೆ ಪೇನ ಮಾಡ್ತಾರೆ. ಅದಾದಮೇಲೆ ಜಾಸ್ತಿ ಪೇ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಇದು 100% ವರ್ಕ್ ಫ್ರಮ್ ಹೋಮ್, ಯಾವುದೇ ರೀತಿ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ. ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀನಿ, PUC ಪಾಸ್ ಆಗಿದ್ದೀನಿ, ಡಿಗ್ರಿ, ಡಿಪ್ಲೊಮೊ ಏನೇ ಮಾಡ್ಕೊಂಡಿದ್ರು ಕೋರ್ಸಸ್ಗಳನ್ನ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಫ್ರೆಷರ್ಸ್ ಕೂಡ ಇಲ್ಲಿ ಎಲಿಜಿಬಿಲಿಟಿ ಇರುತ್ತೆ, ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಕೆಲಸದ ಬಗ್ಗೆ ಹಾಗೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ಸ್ ಇರೋದಿಲ್ಲ ಅಥವಾ ಫಿಕ್ಸ್ಡ್ ಅವರ್ಸ್ ಇಲ್ಲಿ ಇರೋದಿಲ್ಲ. ಬಟ್ ವೀಕ್ ಒಂದು 7 daysಲ್ಲಿ ನೀವು ಅಟ್ಲೀಸ್ಟ್ 10 hours ವರ್ಕ್ನ ಮಾಡಿರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅದೇನು ಕಷ್ಟ ಆಗೋದಿಲ್ಲ, ಈಸಿಯಾಗಿ ಮಾಡ್ಕೊಳ್ಬೋದು. ಇನ್ನು ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್. ಹೇಗೆ ಅಪ್ಲೈನ ಮಾಡೋದು ಅಂತ ನೋಡಿದ್ರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಪ್ರೋಸೆಸ್ನ ಮಾಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್, ನನ್ನ ನೆಟ್ ಸ್ವಲ್ಪ ಸ್ಲೋ ಇದೆ, ಸೊ ಅದು ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡಿದ್ರೆ ಅದರ ಲೈಕ್ ಒನ್ಫರ್ಮಾ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟೇ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಮತ್ತೆ ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ನೀವು ಬೇಕಂದ್ರೆ ಓದ್ಕೊಬೋದು. ಕಂಪ್ನಿ ಡೀಟೇಲ್ಸ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಬೇಕಾದರೆ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಇನ್ನು ನಾನು ಡೈರೆಕ್ಟಾಗಿ ಅಪ್ಲೈ ಮಾಡೋ ಫಾರ್ಮ್ಯಾಟ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಲ್ಯಾಂಗ್ವೇಜ್ ಅಥವಾ ಮೋಸ್ಟ್ ರಿಲೇಟೆಡ್ ಏನಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಇಂಡಿಯಾನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಒಂದೇ ನಿಮಿಷ, ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ. ಜಸ್ಟ್ ಮಿನಿಟ್. ಸೊ ಇಲ್ಲಿ ನೀವು ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ, ಮಾಮೂಲಿಯಾಗಿ ಮಾಡಿದರೆ ಅದು ಬರೋದಿಲ್ಲ. ಒಂದು ಸಲ ಇಲ್ಲಿ ಕ್ಲಿಕ್ನ ಮಾಡಿ, ಅಂದರೆ ಈ ಪಾಯಿಂಟಲ್ಲಿ ಇದ್ರ ಒಳಗೆ ಕ್ಲಿಕ್ನ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದರೆ ಅದು ಸ್ವಲ್ಪ ಸ್ಕ್ರೋಲ್ ಡೌನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇಲ್ಲ, ಬಟ್ ಇಂಡಿಯಾ ಅನ್ನೋ ಆಪ್ಷನ್ ಇದೆ ಇಲ್ಲಿ. ಸೊ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇಂಡಿಯನ್ಸ್ ಅಪ್ಲೈ ಮಾಡೋಕ್ಕೆ ಯಾವ ಫಾರ್ಮ್ ಇದೆ ಅದಕ್ಕೆ ನಿಮಗೆ ಕರ್ಕೊಂಡು ಹೋಗುತ್ತೆ.
ಸೊ ಇಂಡಿಯಾದಕ್ಕೆ ಮಾತ್ರ ಮಾಡಿ, ಯಾಕಂದರೆ ಅದರ ವರ್ಕೇ ಬೇರೆ ಇರುತ್ತೆ, ಬೇರೆ ಸ್ಟೇಟ್ಸ್ಗಳ ವರ್ಕೇ ಬೇರೆ ಇರುತ್ತೆ. ಸೊ ನೀವು ಇಲ್ಲಿಂದ ಆ ವರ್ಕ್ನ ಮಾಡೋದಕ್ಕಾಗೋದಿಲ್ಲ. ಇಂಡಿಯನ್ಸ್ ಬರೀ ಇಂಡಿಯಾಗಿರುವಂಥ ಫಾರ್ಮ್ನ ಫಿಲ್ ಮಾಡಬೇಕಾಗಿರುತ್ತೆ, ವರ್ಕ್ನ ಮಾಡಬೇಕಾಗಿರುತ್ತೆ. ಸೊ ಇಂಡಿಯಾನೇ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟಾಗೆ ಅಲ್ಲಿ ಸ್ಪೇಸಲ್ಲಿ ಒಂದು ಸಲ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನೀವು ಲಾಗಿನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಲೈಕ್ ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಮಾಡ್ಕೊಳ್ಬೇಕಾಗಿರುತ್ತೆ. ಆಲ್ರೆಡಿ ನಿಮ್ಮ ಇಮೇಲ್ ಮತ್ತು ಪಾಸ್ವರ್ಡ್ ಇದ್ದರೆ ಓಕೆ, ಆಲ್ಮೋಸ್ಟ್ ಯಾರಿಗೂ ಇರೋದಿಲ್ಲ. ನಿಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಲೈಕ್ ಕ್ರಿಯೇಟ್ ಮಾಡುವಂಥ ಫಾರ್ಮ್ ಇಲ್ಲಿ ಶೋ ಆಗುತ್ತೆ. ಮೊದಲನೇದಾಗಿ ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ, ಫಸ್ಟ್ ನೇಮ್, ಆಮೇಲೆ ಲಾಸ್ಟ್ ನೇಮ್ನ ಹಾಕಬೇಕಾಗಿರುತ್ತೆ. ಇಮೇಲ್ ಅಡ್ರೆಸ್, ಯಾವ ಇಮೇಲ್ ಐ ಡಿ ನಿಮ್ಮಲ್ಲಿದೆ, ಪ್ರೊಫೆಷ್ನಲ್ ಇಮೇಲ್ ಐ ಡಿ, ಅದನ್ನು ಹಾಕಬೇಕಾಗಿರುತ್ತೆ. ಕಂಟ್ರಿ ರೆಸಿಸ್ಟೆನ್ಸ್ ಹಾಕಬೇಕಾಗಿರುತ್ತೆ. ಲೈಕ್ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ, ಜಸ್ಟ್ ಅ ಮಿನಿಟ್, ಸ್ಕ್ರೋಲ್ ಡೌನ್ನ ಈ ರೀತಿ ಮಾಡಿದರೆ ನಿಮಗೆ ಇಂಡಿಯಾ ಬರುತ್ತೆ. ಇಂಡಿಯಾ ಬರೋವರೆಗೂ ನೀವು ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿ ಅದನ್ನೇ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ ಇಂಡಿಯಾನೇ ಏನಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತ, ಬಿಕಾಸ್ ಇಂಡಿಯನ್ಸ್ಗೆ ಮಾತ್ರ ಇಲ್ಲಿ ಓಪನಿಂಗ್ ಇರೋದು ಈ ಫಾರ್ಮು. ಸೊ ನೀವು ಇಂಡಿಯಾನೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. ಸೊ ಇದು ಸ್ವಲ್ಪ ಕೆಳಗಿರುತ್ತೆ ನೋಡಿ ಇಲ್ಲಿ, ಓಕೆನಾ. ಸೊ ಇದ್ರ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ. ಅದಾದಮೇಲೆ ನೀವಿಲ್ಲಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ, ಸ್ಟ್ರಾಂಗ್ ಪಾಸ್ವರ್ಡ್. ಅದು ಫಸ್ಟ್ ಪಾಸ್ವರ್ಡ್ ಇಲ್ಲಿ ಹಾಕಿ ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಇಲ್ಲಿರೋ ಮೂರನ್ನು ಕೂಡ ನೀವು ಸೆಲೆಕ್ಟ್ನ ಮಾಡಿಕೊಂಡು ಸೈನ್ ಅಪ್ ಕೊಡಬೇಕಾಗಿರುತ್ತೆ. ನಾನು ಕೂಡ ಈ ಫಾರ್ಮ್ನ ಫಿಲ್ ಮಾಡಿ ನಿಮ್ಗೊಂದ್ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಅಥವಾ ಇನ್ಫಾರ್ಮೇಷನ್ಸ್ನ ಫಿಲ್ ಮಾಡಿದ್ಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ, ಪ್ಲೀಸ್ ಇದನ್ನು ಗಮನ ಇಟ್ಟು ನೋಡಿ, ಫಾಲೋನ ಮಾಡಿ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫುಲ್ ಡೌನ್ಗೆ ಸ್ಕ್ರೋಲ್ ಡೌನ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ಮಾಡಿದ್ಮೇಲೂ ಅದನ್ನು ಸ್ಕ್ರೋಲ್ ಡೌನ್ ಆಗುತ್ತೆ. ಸೊ ಫುಲ್ ಈ ರೀತಿ ಕೆಳಗೆ ಬರಬೇಕು. ಇಲ್ಲಿ ಬ್ಲೂ ಕಲರ್ ಲಿಂಕ್ ಥರ ಕಾಣುತ್ತೆ ನೋಡಿ, ಅಲ್ಲಿವರೆಗೂ ಬಂದಬೇಕು. ಬಂದಾದಮೇಲೆ ನಿಮ್ಮ ಮೌಸ್ ಅಥವಾ ಕೀಪ್ಯಾಡ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಸೈನ್ನ ಮಾಡಬೇಕಾಗಿರುತ್ತೆ, ಓಕೆನಾ. ಸೊ ಯಾವುದೋ ಒಂದು ನೀವು ನಿಮ್ಮ ನೇಮ್ ಆಗಿರ್ಬೋದು ಅಥವಾ ನಿಮ್ಮ ಸೈನ್ ಏನಿದೆ ಅದನ್ನು ಮಾಡ್ಬೋದು. ಮಾಡಿದ್ಮೇಲೆ ಕನ್ಫರ್ಮ್ ಅಂತ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಅದು ಬ್ಲೂ ಟಿಕ್ ಬರೋದು, ಇಲ್ಲಾಂದರೆ ಬರೋದಿಲ್ಲ. ನೆಕ್ಸ್ಟ್ ಇದನ್ನು ಕೂಡ ಹಾಗೆ ಸೆಲೆಕ್ಟ್ ಮಾಡಬೇಕು. ಇನ್ನು ಥರ್ಡ್ ಒನ್ ಕೂಡ ಇದೇ ಪ್ರೋಸೆಸ್ ಇರುತ್ತೆ. ಲೈಕ್ ಫಸ್ಟ್ ಒನ್ ನಾನು ಏನು ಹೇಳ್ದೆ ಅಲ್ಲ, ಅದೇ ರೀತಿ ಫುಲ್ಲು ಸ್ಕ್ರೋಲ್ ಡೌನ್ನ ಮಾಡಿ ಅದಾದಮೇಲೆ ಇಲ್ಲಿ ನೀವು ಸೈನ್ನ ಮಾಡಬೇಕಾಗಿರುತ್ತೆ. ಸೈನ್ ಮಾಡಿ ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ಆವಾಗ ಮಾತ್ರ ಅದು ಲೈಕ್ ಬ್ಲೂ ಟಿಕ್ ಬರೋದು. ಬ್ಲೂ ಟಿಕ್ ಬಂದರೆ ಮಾತ್ರ ನಿಮಗೆ ಸೈನ್ ಅಪ್ ಅನ್ನೋ ಆಪ್ಷನ್ ಬರೋದು, ಇಲ್ಲಾಂದರೆ ಬರೋದಿಲ್ಲ. ಸೊ ಅದನ್ನು ಕರೆಕ್ಟಾಗಿ ಮಾಡಿ ಅದಾದಮೇಲೆ ಸೈನ್ ಅಪ್ ಅಂತ ಕೊಡಬೇಕು. ಸೊ ಅದಾದಮೇಲೆ ಅದು ಚೆಕ್ ಮಾಡುತ್ತೆ ಇನ್ಫಾರ್ಮೇಷನ್ಸ್ನ. ಸೊ ನೀವು ಇಲ್ಲಿ ಸೇವ್ ಬೇಕಂದರೆ ಸೇವ್ ಅಂತ ಕೊಡ್ಬೋದು, ಇಲ್ಲಾಂದರೆ ಕೊಟ್ಟಿಲ್ಲ ಅಂದರೆ ಓಕೆ. ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿಗೆ ಅವರ ಕಡೆಯಿಂದ ಒಂದು ಇಮೇಲ್ ಬರುತ್ತೆ, ಇಮೇಲಲ್ಲಿ ಒಂದು ಪಾಸ್ವರ್ಡ್ ಬರುತ್ತೆ, ಅದನ್ನು ನೀವಿಲ್ಲಿ ಹಾಕಬೇಕಾಗಿರುತ್ತೆ, ಓಕೆನಾ. ಸೊ ಇಲ್ಲಿ ನನ್ನ ಇಮೇಲ್ಗೂ ಕೂಡ ಒಂದು OTP ಬಂದಿದೆ, ಅದನ್ನು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ನಿಮ್ಮ OTPನ ಇಲ್ಲಿ ಹಾಕಬೇಕಾಗಿರುತ್ತೆ. ಕೊಟ್ಟು ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದು ಸಬ್ಮಿಟ್ ಅನ್ನೋ ಆಪ್ಷನ್ನ ಕೊಟ್ಟರೆ ಅದು ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಅದೇ ಇಮೇಲ್ ಮತ್ತು ಪಾಸ್ವರ್ಡ್ನ ತೊಗೊಳುತ್ತೆ. ಲಾಗಿನ್ ಅಂತ ಕೊಡಬೇಕು. ಅದಾದಮೇಲೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಸ್ಟೆಪ್ಸ್ ತೋರಿಸುತ್ತೆ. ಸೊ ಮೊದಲನೇ ಸ್ಟೆಪ್ ಏನು ಅಂದರೆ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಗೂಗಲಿಂದ ಇದನ್ನು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ನಿಮ್ಮ ಲೈಕ್ ಸ್ಕ್ರೀನಲ್ಲೇ ಇದು ಶೋ ಆಗುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಟೈಪ್ ಮಾಡಿ ನಿಮ್ಮ ಗೂಗಲಿಂದ ನೀವು ಡೌನ್ಲೋಡ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಸ್ಕ್ಯಾನ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಸ್ಕ್ಯಾನರ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಸ್ಕ್ಯಾನ್ ಮಾಡಿದ್ಮೇಲೆ ನಿಮಗೆ 2 ಮಿನಿಟ್ಸ್ ಅಲ್ಲಿ ವೆರಿಫಿಕೇಷನ್ ಕೋಡ್ ಬರುತ್ತೆ ಆ ಆ್ಯಪಲ್ಲಿ. ಅದನ್ನು ಇಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿ ವೆರಿಫೈ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಲಾಗಿನ್ ಆಗುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಸಲ್ಲಿ ತೋರಿಸ್ತಾ ಹೋಗುತ್ತೆ ಅಥವಾ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಡೀಟೇಲ್ಸ್ ಆಗಿತ್ತು. ನಿಮ್ಗೆ ಏನಾದರೂ ಇದು ಸ್ಕ್ಯಾನ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ದು ವಿಡಿಯೋ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಸೊ ಯಾಕೆ ನಾನು ಅದನ್ನು ಮಾಡ್ತಾ ಇಲ್ಲ ಅಂದರೆ ತುಂಬ ಲಾಂಗ್ ಪ್ರೋಸೆಸ್ ಆಗುತ್ತೆ. ಅದಾದಮೇಲೆ ಸ್ಟೆಪ್ಸ್ ಡೀಟೇಲ್ ಆಗಿ ಒಂದೊಂದು ಹೇಳ್ತಾ ಇದ್ದಾರೆ, ತುಂಬ ಲಾಂಗ್ ಆಗುತ್ತೆ. ಸೊ ಇಲ್ಲಿವರೆಗೂ ಮಾಡಿದ್ದೀನಿ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಬೇಕು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನೆಕ್ಸ್ಟ್ ಸ್ಟೆಪ್ ಕೂಡ ತುಂಬ ಸಿಂಪಲ್ ಆಗಿದೆ, ಅಲ್ಲಿ ಕೊಟ್ಟಿರೋಂಥ ಪಾಯಿಂಟ್ಸ್ಗಳನ್ನ ನೀವು ನೋಡಿಕೊಂಡು ಮಾಡ್ತಾ ಹೋಗ್ಬೋದು.
ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಥವಾ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ. ಹಾಗೆ ಕೆಲಸ ಹುಡುಕ್ತಾ ಟೆನ್ಷನ್ ಆಗಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ನಾಳೆಯ ವಿಡಿಯೋದಲ್ಲಿ ಮತ್ತೆ ಒಂದು ಜೆನ್ಯೂನ್ ಜಾಬ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.